ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಂತ ಯೇಸು ಕ್ರಿಸ್ತರು ಯಾಕೆ ಹೇಳಿದರು? ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚಿಂತನೆಯ ವಿಷಯ ಅತ್ಯಂತ ಗಂಭೀರವಾದುದು. ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ ಆ ಮಾತು, ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಲೂಕ 22:40. ನಾವು ಅನೇಕ ವೇಳೆ ಈ ಮಾತನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತೇವೆ. ಆದರೆ ಯೇಸು ಇದನ್ನು ಏಕೆ ಹೇಳಿದರು? ಜೀವನದಲ್ಲಿ ನಮಗೆ ಬರುವ ಕಷ್ಟಗಳು, ಆಸೆಗಳು ಮತ್ತು ಪಾಪದ ಪ್ರಲೋಭನೆಗಳ ನಡುವೆ ಈ ಪ್ರಾರ್ಥನೆಯು ನಮಗೆ ನೀಡುವ ರಕ್ಷಾ ಕವಚವೇನು? ಇಂದಿನ ವಿಡಿಯೋದಲ್ಲಿ ಸತ್ಯವೇದದ ಬೆಳಕಿನಲ್ಲಿ ಇದನ್ನು ಆಳವಾಗಿ ನೋಡೋಣ. ಶೋಧನೆ ಎಂದರೇನು? ಮೊದಲನೆಯದಾಗಿ, ಶೋಧನೆ ಅಥವಾ ಪ್ರಲೋಭನೆ ಎಂದರೆ ಏನು? ಸತ್ಯವೇದದಲ್ಲಿ ಯಾಕೋಬನು ಬರೆಯುವಾಗ ಪ್ರತಿಯೊಬ್ಬನಿಗೆ ತನ್ನ ಸ್ವಂತ ಆಸೆಗಳೇ ಶೋಧನೆಯಾಗುತ್ತವೆ ಎಂದು ಹೇಳುತ್ತಾನೆ. ಯಾಕೋಬ 1:14. ಶೋಧನೆ ಎಂದರೆ ಪಾಪ ಮಾಡಲು ಅಥವಾ ದೇವರ ಮಾರ್ಗದಿಂದ ತಪ್ಪಿಸಲು ಬರುವ ಒಂದು ತುಡಿತ. ಯೇಸು ಶಿಷ್ಯರಿಗೆ ಇದನ್ನು ಏಕೆ ಹೇಳಿದರು? ಏಕೆಂದರೆ ಮನುಷ್ಯನ ಆತ್ಮವು ರೂಪಿನಿಂದ ಕೂಡಿದ್ದರೂ ಶರೀರವು ಬಲಹೀನವಾಗಿದೆ ಎಂಬುದು ಅವರಿಗೆ ತಿಳಿದಿತ್ತು. ನಾವು ನಮ್ಮ ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟರೆ ಶೋಧನೆಯನ್ನು ಜಯಿಸಲು ಸಾಧ್ಯವಿಲ್ಲ. ಗೆತ್ಸೆಮನೆ ತೋಟದ ಹಿನ್ನೆಲೆ. ಲೂಕ 22:40-46ರಲ್ಲಿ ನಾವು ಆ ದೃಶ್ಯವನ್ನು ನೋಡುತ್ತೇವೆ. ಯೇಸು ಶಿಷ್ಯರಿಗೆ ಹೇಳುತ್ತಾರೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಆ ಸಮಯದಲ್ಲಿ ಯೇಸು ತಾನೇ ಮರಣದ ಭಯದ ಶೋಧನೆಯಲ್ಲಿದ್ದರು. ಶಿಷ್ಯರು ನಿದ್ದೆ ಮಾಡುತ್ತಿದ್ದರು. ಆದರೆ ಯೇಸು ಬೆವರು ರಕ್ತದ ಹನಿಯಂತೆ ಭೂಮಿಗೆ ಬೀಳುವಷ್ಟು ತೀವ್ರವಾಗಿ ಪ್ರಾರ್ಥಿಸಿದರು. ಇಲ್ಲಿ ನಮಗೆ ಅರ್ಥವಾಗುವ ಸತ್ಯವೇನೆಂದರೆ, ಪ್ರಾರ್ಥನೆಯೇ ಶೋಧನೆಯನ್ನು ಎದುರಿಸಲು ಇರುವ ಏಕೈಕ ಆಯುಧ. ಸೈತಾನನು ನಮ್ಮನ್ನು ಬೀಳಿಸಲು ಕಾಯುತ್ತಿರುವಾಗ ನಮ್ಮ ಕಣ್ಣುಗಳು ಮತ್ತು ಮೊಣಕಾಲುಗಳು ಪ್ರಾರ್ಥನೆಯಲ್ಲಿರಬೇಕು. ಸತ್ಯವೇದ ಏನು ಹೇಳುತ್ತದೆ? ಸತ್ಯವೇದವು ಈ ವಿಷಯದ ಬಗ್ಗೆ ನಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತದೆ. 1. ಕಾವಲಾಗಿರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಮತ್ತಾಯ 26:41. 2. ದೇವರು ನಂಬಿಗಸ್ತನು, ನಮಗೆ ಸಹಿಸಲು ಸಾಧ್ಯವಾಗದ ಶೋಧನೆಯನ್ನು ದೇವರು ಅನುಮತಿಸುವುದಿಲ್ಲ. 1 ಕೊರಿಂಥ 10:13. 3. ಸತ್ಯವೇದದ ವಾಕ್ಯ. ಕೀರ್ತನೆಗಾರನು ಹೇಳುವಂತೆ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಾನು ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವಿದ್ದರೆ ಶೋಧನೆ ಬಂದಾಗ ಅದು ದಾರಿದೀಪವಾಗುತ್ತದೆ. ಸ್ನೇಹಿತರೆ, ಈ ಪ್ರಾರ್ಥನೆಯನ್ನು ನಿಮ್ಮ ದಿನಚರಿಯಾಗಿಸಿಕೊಳ್ಳಿ. ಬೆಳಗ್ಗೆ ಎದ್ದಾಗ, ಪ್ರಭುವೇ, ಇಂದು ನನ್ನ ಕಣ್ಣುಗಳಿಗೆ, ನಾಲಿಗೆಗೆ ಮತ್ತು ಆಲೋಚನೆಗಳಿಗೆ ಕಾವಲು ಇರು. ಶೋಧನೆ ಎದುರಾದಾಗ ತಕ್ಷಣವೇ 1 ನಿಮಿಷದ ಪ್ರಾರ್ಥನೆ ಮಾಡಿ, ವಾಕ್ಯವನ್ನು ಧ್ಯಾನಿಸಿ. ನಾವು ಪ್ರಾರ್ಥನೆಯಲ್ಲಿ ಮರೆವು ತೋರಿಸಿದಾಗ ನಾವು ಶೋಧನೆಗೆ ಬಲಿಯಾಗುತ್ತೇವೆ. ಆದರೆ ಪ್ರಾರ್ಥನೆಯು ನಮ್ಮನ್ನು ದೇವರ ಸಮ್ಮುಖದಲ್ಲಿ ಇರಿಸುತ್ತದೆ. ಅಲ್ಲಿ ಯಾವುದೇ ಪಾಪಕ್ಕೆ ಎಡೆಯಿಲ್ಲ. ಬನ್ನಿ, ಈಗ ನಾವು ಒಟ್ಟಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಾವು ದಿನನಿತ್ಯದ ಜೀವನದಲ್ಲಿ ಅನೇಕ ಶೋಧನೆಗಳಿಗೆ ಗುರಿಯಾಗುತ್ತೇವೆ. ನಮ್ಮ ಮಾತುಗಳಲ್ಲಿ, ಆಲೋಚನೆಗಳಲ್ಲಿ ಮತ್ತು ನಡವಳಿಕೆಯಲ್ಲಿ ನಾವು ಅನೇಕ ಬಾರಿ ಎಡವುತ್ತಿದ್ದೇವೆ. ಆದರೆ ನೀನು ಹೇಳಿದಂತೆ ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಲು ನಮಗೆ ಸಹಾಯ ಮಾಡು. ನಮ್ಮ ಶರೀರದ ಬಲಹೀನತೆಯನ್ನು ಮೀರಿ ನಿನ್ನ ಆತ್ಮದ ಬಲದಿಂದ ನಾವು ಶೋಧನೆಯನ್ನು ಜಯಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ಪ್ರತಿಯೊಂದು ಹಂತದಲ್ಲೂ ನಿನ್ನನ್ನು ಆಶ್ರಯಿಸುತ್ತೇವೆ. ನಮಗೆ ವಿವೇಕವನ್ನು ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ. ದೇವರ ವಾಕ್ಯದೊಂದಿಗೆ ಪ್ರತಿದಿನ ಬೆಳೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.